ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರದಲ್ಲಿ ನಿಸ್ಸೀಮರಾಗಿದ್ದಾರೆ. ನಿರಂತರವಾಗಿ ಕೇಂದ್ರದ ಮೇಲೆ ಆಪಾದನೆ ಮಾಡುವಂಥದ್ದು ಅವ್ರಿಗೊಂದು ಒಂದು ರೀತಿಯಲ್ಲಿ ಚಟಾಗಿದೆ. ಸತ್ಯಾಂಶಗಳನ್ನು ಮರೆಮಾಚಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಹೇಳಿದ್ದೆ. ನಾನು ಕೆಲವು ಅಂಕಿ ಅಂಶಗಳನ್ನು ಕೊಡೋದಕ್ಕೆ ಇಚ್ಛೆಪಡ್ತೀನಿ. ಈ ಬಾರಿ ಬಜೆಟ್ನಲ್ಲಿ ರೈಲ್ವೆಗೆ 7,329 ಕೋಟಿ ರೂಪಾಯಿ ಕೊಟ್ಟಿದೆ. ಕಳೆದ ವರ್ಷವೂ 7,000ಕ್ಕಿಂತ ಹೆಚ್ಚು ಕೊಟ್ಟಿದ್ವಿ. ಅದರ ಹಿಂದಿನ ಸಲ 7,000 ಕೊಟ್ಟಿದ್ವಿ. UPA ಕಾಲದಲ್ಲಿ ಕೇವಲ 600-700 ರೂಪಾಯಿ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಿದ್ರು. 10 ಪಟ್ಟು ಹೆಚ್ಚು ಕೊಡ್ತಾಯಿದ್ರು ಕೂಡ ಏನೂ ಸಿಗ್ತಾಯಿಲ್ಲ. ಇದಾದರೂ ಕೂಡ ಅವ್ರು ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾಯಿಲ್ಲ, ಲ್ಯಾಂಡ್ ಎಕ್ವಿಷನ್ ದುಡ್ಡು ಕೊಡ್ತಾಯಿಲ್ಲ, ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡ್ತಾಯಿಲ್ಲ. ಇಷ್ಟು ದುಡ್ಡು ಇಟ್ಟರೂ ಕೂಡ ಅಸಹಕಾರವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಕರ್ನಾಟಕ ರಾಜ್ಯದ ಬೆಳವಣಿಗೆಯ ಅಭಿವೃದ್ಧಿಯ ಹಿತವನ್ನು ಕಾಪಾಡಲು ಈ ರಾಜ್ಯ ಸರ್ಕಾರ ತಯಾರಿಲ್ಲ. ಅದೇ ರೀತಿ ಸಾಗರಮಾಲಾ ಯೋಜನೆಯಲ್ಲಿ 700 ಕೋಟಿ ರೂಪಾಯಿ ಬರ್ತದೆ. ನಾನು ನಿನ್ನೆ ಹೇಳಿದ್ದೀನಿ, ಡಿವ್ಲ್ಯೂಷನ್ ಆಫ್ ಫಂಡಲ್ಲಿ 44,485 ಕೋಟಿ ರೂಪಾಯಿ ಬರ್ತಾಯಿದೆ. ಆಮೇಲೆ ಸ್ಪೆಷಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆಗೆ ಸುಮಾರು 6,280 ಕೋಟಿ ರೂಪಾಯಿ ಇದೇ ವರ್ಷ ಬಜೆಟ್ನಲ್ಲಿ ಕೊಟ್ಟಿದ್ದೇವೆ. ಶೂನ್ಯ ಬಡ್ಡಿಯಲ್ಲಿ 50 ವರ್ಷ ನಂತರ ಅದನ್ನು ತಿರುಗಿಸೋದು, ಅಂದರೆ ಆಲ್ಮೋಸ್ಟ್ ಆಲ್ ಗ್ರ್ಯಾಂಟ್ ಇದ್ದಂಗೆ 6,280 ಕೋಟಿ ರೂಪಾಯಿ. ಆಮೇಲೆ ಏನು ಈ ರೆವಿನ್ಯೂ ಡೆಫಿಸಿಟ್ ಮಾಡ್ಕೊಂಡಿದ್ದಾರೆ ಬಜೆಟ್, ನಾವು ಇದಕ್ಕೆ ಸರ್ಪ್ಲಸ್ ಇತ್ತು, ಈಗ ಡೆಫಿಸಿಟ್ ಮಾಡ್ಕೊಂಡಿದ್ದಾರೆ. 1,631 ಕೋಟಿ ರೂಪಾಯಿ ಇದೇ ವರ್ಷ ಬಜೆಟ್ನಲ್ಲಿ ಆ ಡೆಫಿಸಿಟ್ ತುಂಬ ಸಲುವಾಗಿ ಮಾಡಿದ್ದಾರೆ. ಹಿಂದೆ ಯಾವ ಕೇಂದ್ರ ಸರ್ಕಾರ ಈ ಥರ ಕೊಡ್ತಿರಲಿಲ್ಲ. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಪ್ರವಾಹ ಮತ್ತು ಬರಗಾಲ ಇತ್ಯಾದಿಗಳು ಬಂದಂಥ ಸಂದರ್ಭದಲ್ಲಿ 6,396 ಕೋಟಿ ರೂಪಾಯಿ ಬಜೆಟಲ್ಲಿ ಈ ವರ್ಷ ಕರ್ನಾಟಕ ಕೊಟ್ಟಿದ್ದಾರೆ. ಇದಲ್ಲದೆ ರಸ್ತೆಗಳಿಗೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಹಲವಾರು ಯೋಜನೆಗಳಲ್ಲಿ ಹಣ ಬರ್ತಾಯಿದೆ. ಅದನ್ನು ನ್ಯಾಯಸಮ್ಮತವಾಗಿ ಬಂದಂಥ ಹಣವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಆ ಕೆಲಸ ಮಾಡಲು ಇವತ್ತು ಅವರು ಮುಂದೆ ಬರ್ತಾಯಿಲ್ಲ. ಯಾಕಂದರೆ ಅವ್ರ ಟ್ರೆಜರಿ ಖಾಲಿಯಾಗಿದೆ. ಇವಕ್ಕೆಲ್ಲ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕಾಗತ್ತೆ. ಆ ಮ್ಯಾಚಿಂಗ್ ಗ್ರಾಂಟ್ ಕೊಡುವ ತಾಕತ್ತು ಇವತ್ತಿಗೆ ರಾಜ್ಯ ಸರ್ಕಾರಕ್ಕೆ ಇಲ್ಲ, ಶಕ್ತಿ ಇಲ್ಲ. ಅದನ್ನು ಮರೆಮಾಚೋ ಸಲುವಾಗಿ ಈ ಥರದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕರ್ನಾಟಕ ಜನರಿಗೆ ಇದೆಲ್ಲ ಗೊತ್ತಿದ್ದೇ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಏನು ಪಾಠ ಕಲಿಸಿದ್ದಾರೆ. ಆದರೂ ಕೂಡ ರಾಜಕಾರಣ ಬಿಡ್ತಾ ಇಲ್ಲ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ಕೇಂದ್ರದ ಮೇಲೆ, ನರೇಂದ್ರ ಮೋದಿ ಮೇಲೆ ಇವತ್ತು ದ್ವೇಷ ಮಾಡ್ತಾಯಿದ್ದಾರೆ. ನನಗೆ ಭಾಳ ದುಃಖ ಆಗಿರುವಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೀತಿ ಆಯೋಗಕ್ಕೆ ಹೋಗಿಲ್ಲ. ನೀವು ನೀತಿ ಆಯೋಗಕ್ಕೆ ಹೋಗಿ ರಾಜ್ಯಕ್ಕೆ ಏನು ಬೇಕು, ಏನಿಲ್ಲ, ಯಾವ ಯೋಜನೆಗಳು ಬೇಕು, ಯಾವ ರೀತಿ ಯೋಜನೆಗಳನ್ನು ರೂಪಿಸಬೇಕು, ಕರ್ನಾಟಕದ ಬೇಕು ಬೇಡಿಕೆಗಳನ್ನು ಚರ್ಚನೆ ಮಾಡೋದಿಲ್ಲ, ಬಾಯ್ಕಾಟ್ ಮಾಡ್ತೀರಿ ರಾಜಕೀಯ ಕಾರಣಕ್ಕಾಗಿ. ಒಂದು ವೇದಿಕೆ ಅದು. ಕೇಂದ್ರ ಸರ್ಕಾರ ಜೊತೆಗೆ ಮಾತನಾಡಿ ನಮ್ಮ ರಾಜ್ಯಕ್ಕೆ ಯೋಜನೆಗಳನ್ನು ತರುವಂಥ ಒಂದು ವೇದಿಕೆ, ಆ ಅವಕಾಶವನ್ನು ಇವತ್ತು ನೀವು ಕಳ್ಕೊಂಡು ರಾಜ್ಯ ಜನತೆಗೆ ಅನ್ಯಾಯ ಮಾಡ್ತಾಯಿದ್ದೀರಿ ಅಂತ ಹೇಳಕ್ಕೆ ಇಚ್ಛೆ. ನೋಡಿ, ಈಗ ಉದಾಹರಣೆಗೆ ಹೇಳ್ತೀನಿ, ತೆರಿಗೆ ಪಾತ್ರ ಹೇಳ್ತೀನಿ. ಉದಾಹರಣೆಗೆ ಈಗ ರೈಲ್ವೆದಲ್ಲಿ 7,392ರಲ್ಲಿ 1,600 ಕೋಟಿ ರೂಪಾಯಿ ಹೊಸ ಯೋಜನೆಗಳಿಗೆ, ಹೊಸ ಲೈನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಇವ್ರು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು, ಲ್ಯಾಂಡ್ ಎಕ್ವಿಷನ್ ಕೊಡಬೇಕು. ಅದು ಕೊಡೋಕ್ಕೆ ಇವ್ರ ಶಕ್ತಿ ಇಲ್ಲ. ನ್ಯಾಷನಲ್ ಹೈವೇ, ಹೊಸ ನ್ಯಾಷನಲ್ ಹೈವೇಗೆ ಹೊಸ ಕಿಲೋಮೀಟರ್ಗಳಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಯೋಜನೆಗಳಲ್ಲಿ ಹಳೆಯದ್ರ ಜೊತೆಗೆ ಹೊಸ ಯೋಜನೆಗಳು ಕೂಡ ಬರ್ತದೆ. ಅದರಿಂದ ಅದಕ್ಕೆ ಹೇಳಿದ್ದೀನಿ, ನಾನು ಪೂರ್ಣ ಪಾಠವನ್ನು ತೆಗೆದು ನೋಡ್ರಿ ಅಂತ ಹೇಳಿದ್ದೀನಿ. ಈಗ ಬಂಡವಾಳ ಹೂಡಿಕೆ 6,296 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಹೊಸ ಯೋಜನೆಗಲ್ವ. ಈ ವರ್ಷದ ಬಂಡವಾಳ ಹೂಡಿಕೆಗೆ ಅದು ಹಿಂದಿನ ವರ್ಷದ್ದಲ್ಲ. 6,286 ಕೋಟಿ ರೂಪಾಯಿ ನೀವು ಬಂಡವಾಳ ಹೂಡಿಕೆ ನೀವು ಉಪಯೋಗ ಮಾಡಿಕೊಂಡ್ರೆ ಹೊಸ ಯೋಜನೆಗಳು ಮಾಡೋಕ್ಕಾಗಲ್ವ? ಇಂಥದ್ದೇ ಯೋಜನೆ ಮಾಡಬೇಕಂತಿಲ್ಲ. ನಿಮ್ಗೆ ಯಾವ್ದು ಬೇಕೋ ಯೋಜನೆ ಅಸೆಟ್ ಕ್ರಿಯೇಟ್ ಆಗುವಂಥದ್ದಕ್ಕೆ ಬಂಡವಾಳ ಹೂಡಿಕೆ ಇದೆ, ಮಾಡಬೇಕಲ್ಲ. ನೋಡ್ರಿ, ಇದೆಲ್ಲ ಗೃಹ ಸಚಿವರಿಗೆ ವೆಟರ್ನರಿ ಜ್ಞಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ.
ಅದರ ವೆಟರ್ನರಿ ಎಕ್ಸ್ಪರ್ಟ್ಸೇ ಹೇಳಬೇಕು ಅದನ್ನು ಯಾವುದಿದೆ ಅಂತ ಸ್ಪಷ್ಟೀಕರಣ ಆಗಬೇಕು. ಯಾಕಂದರೆ ಜನಸಾಮಾನ್ಯರು ಸೇವನೆ ಮಾಡುವಂಥ ಜನಸಾಮಾನ್ಯರ ಆರೋಗ್ಯ ಪ್ರಶ್ನೆ ಇದರಲ್ಲಿದೆ. ಆದ್ದರಿಂದ ಎಕ್ಸ್ಪರ್ಟ್ಸ್ ಹೇಳೋವರೆಗೂ ಯಾರೂ ಕೂಡ ಕಮೆಂಟ್ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ಈಗಾಗಲೇ ಟಿ ವಿಯಲ್ಲಿ ನೀವೆಲ್ಲ ಭಾಳ ಸ್ಪಷ್ಟವಾಗಿ ತೋರಿಸಿದ್ದೀರಿ ಅಕ್ರಮಕ್ಕೆ ಹೆಂಗೆ ಬರ್ತಾಯಿದೆ, ಆ ಮಾಂಸದ ಒಂದು ಕೆಲವು ಭಾಗಗಳನ್ನು ತೋರಿಸಿದ್ದೀರಿ, ಅದರಲ್ಲಿ ಯಾರ್ಯಾರು ಇದ್ದಾರೆ, ಅದನ್ನು ಡಿಫೆಂಡ್ ಮಾಡೋಕ್ಕೆ ಯಾರ್ಯಾರು ಬಂದಿದ್ದರು ಎಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿದೆ. ಅತ್ಯಂತ ಕಡಿಮೆ ದರ ಸಿಗುತ್ತೆ ಅಂತೇಳಿ ಏನು ಬೇಕಾದರೂ ತಿನ್ನಿಸುವಂಥ ಹುನ್ನಾರ ಈಗ ಬಾಬು ಬಿರಿಯಾನಿ ಇವತ್ತಿಂದಲ್ಲ ಮೊದಲಿಂದನೂ ಕೂಡ ಕೆಲವರೆಲ್ಲ ಅದನ್ನು ಒಂಥರ ಮಾಫಿಯಾ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದನ್ನು ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು, ಯಾರೇ ಅದ್ರ ಹಿಂದಿದ್ರೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.